ಸೊ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸತ್ಯ ವೆಲ್ಕಮ್ ಮಾಡ್ತೀನಿ ಅನದರ್ ETS2 ವಿಡಿಯೋಗೆ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ಸಾರಿಗೆಯ ಒಂದು ಬಸ್ಸು. ಸೊ ಈ ಬಸ್ ಬಂದು ವಾಯುವ್ಯ ಕರ್ನಾಟಕ ಬಸ್ ಅಂತ. ಸೊ ಪ್ರೊನೌನ್ಸ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಈ ಒಂದು ಬಸ್ ಬಂದು ಗ್ರೀನ್ ಲೈನ್ ಬಸ್ ಅಂತಲೇ ಅನ್ಬೋದು ನಮ್ಮ ಕರ್ನಾಟಕದಲ್ಲಿ. ಸೊ ಇದೊಂದು ಏನಂತಾರೆ, ನಮ್ಮ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನಲ್ಲಿ ಒನ್ ಆಫ್ ದ ಮೇಜರ್ ಟ್ರಾನ್ಸ್ಪೋರ್ಟ್ ಬ್ರಾಂಚ್ ಅಂತಲೇ ಅನ್ಬೋದು. ಸೊ ಇವತ್ತು ಈ ಬಸ್ನ ಓಡಿಸ್ತಾ ಇದ್ದೀನಿ ಗುರು. ಇದು ನಾನು ಓಡಿಸ್ತಾ ಇರೋ ಬಸ್ ರೂಟ್ ಆಪ್ರೇಟ್ ಆಗೋದು ಶಿರ್ಸಿಯಿಂದ ಬ್ಯಾಂಗ್ಳೂರು. ಸೊ ಶಿರ್ಸಿ, ತುಮಕೂರು, ಅರಸೀಕೆರೆ, ಕಡೂರು, ಬೀರೂರು ಆ ಒಂದು ರೂಟಲ್ಲಿ ಬರುವಂಥ ಬಸ್ ಇದು. ನೋಡ್ತಾ ಇದ್ದೀರಲ್ಲ, ಬಸ್ ಮಾತ್ರ ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ ಗುರು. ಸೊ ಮೋಡು ಏನಿದೆ, ಆ ಮೋಡ್ನ ಕ್ರೆಡಿಟ್ ಹೋಗುತ್ತೆ ನಮ್ಮ CJ ಪ್ರಾಜೆಕ್ಟ್ ಅವ್ರಿಗೆ. ನೋಡ್ತಾ ಇರ್ಬೋದು, ಆಪೋಸಿಟ್ಟು ಲಾರಿ ಬರ್ತಾ ಇದೆ. ಸೊ ಒಳ್ಳೊಳ್ಳೆ ಏನಂತಾರೆ ಲಾರಿಗಳು ಓಡಾಡ್ತಾ ಇದ್ದಾವೆ ಗುರು ಈ ನಡುವೆ ಅಂತೂ. ಬನ್ನಿ ಈಗ ನಮ್ಮ ಏನಂತಾರೆ ಬಸ್ನ ಓಡಿಸ್ಕೊಂಡು ನಮ್ಮ ಡೆಸ್ಟಿನೇಷನ್ಗೆ ಹೋಗೋಣ. ಸೊ ನೋಡ್ತಾ ಇರ್ಬೋದು ಗುರು, ಅಕ್ಕಪಕ್ಕ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಬೋರ್ಡಿಂಗ್ಗೆ ಬರ್ತಾ ಇರೋದು. ಬಟ್ ನಮ್ಮದೇನಿಲ್ಲ, ನಾನ್ ಸ್ಟಾಪ್ ಬಸ್ಸು. ಸೊ ಈ ಒಂದು ಏನು ಫ್ಯೂಲ್ ಹಾಕ್ಸ್ಕೊಂಡಿದ್ದೀನಲ್ಲ, ಈಗ ನಾನು ನಾನ್ ಸ್ಟಾಪ್ ಆಗಿ ನೆಕ್ಸ್ಟು ಬಸ್ ಸ್ಟಾಪಲ್ಲ, ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್ ಗಂಟ ನಾನು ಎಲ್ಲೂ ಸ್ಟಾಪ್ ಕೊಡೋಲ್ಲ. ಸೊ ಬಸ್ ಸ್ಟ್ಯಾಂಡ್ ಅದೇನಂತಾರೆ ಹೋಟೆಲ್ ಅಂತಲೇ ಅನ್ಬೋದು. ಸೊ ಅಲ್ಲಿ ಗಂಟ ನಾನು ಎಲ್ಲೂ ಸ್ಟಾಪ್ ಕೊಡೋಲ್ಲ, ಈ ಪೆಟ್ರೋಲ್ ಹಾಕ್ಸ್ಕೊಂಡ್ಮೇಲೆ ಅಲ್ಲ ಡೀಸೆಲ್ ಹಾಕ್ಸ್ಕೊಂಡಾದ್ಮೇಲೆ. ಸೊ ಬನ್ನಿ ಈಗ ಸ್ಟ್ರೈಟ್ ಫಾರ್ವರ್ಡು ನಮ್ಮ ಲೊಕೇಶನ್ಗೆ ಹೋಗೋಣ. ಈ ವ್ಯೂವಲ್ಲೂ ಮಾಡಲ ಕಮೆಂಟ್ಸ್ನಲ್ಲಿ ಹೇಳಿ ಗುರು. ಇದೇನಿದೆಯಲ್ಲ, ಇದು ಪ್ಯಾಸೆಂಜರ್ ವ್ಯೂ ಅಂತ. ಸೊ ಈ ವ್ಯೂವಲ್ಲೂ ನಾನು ವಿಡಿಯೋ ಮಾಡಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಯಾವ ವ್ಯೂವಲ್ಲಿ ನೀವು ಜಾಸ್ತಿ ಪ್ರಿಫರ್ ಮಾಡ್ತೀರಾ ಈ ಒಂದು ಏನಂತಾರೆ ಬಸ್ಗಳನ್ನ ನೋಡಲಿಕ್ಕೆ? ಸೊ ಅದನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಅದೇ ವ್ಯೂವಲ್ಲಿ ನಿಮಗೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಬಂದು ಇಂಟೀರಿಯರ್ ವ್ಯೂ, ಫಸ್ಟ್ ವ್ಯೂ ಅಂತಲೇ ಅನ್ಬೋದು. ಆಚೆ ಕಡೆ ಬಂದು ಸೆಕೆಂಡ್ ವ್ಯೂ ಅಂತ ಬರುತ್ತೆ. ನಮ್ಮ ಕರ್ನಾಟಕ KSRTC ಬಸ್ ಹೋಗ್ತಾ ಇದೆ, ರೆಡ್ ಬಸ್ಸು. ಸೊ ಎಲ್ಲ ಓವರ್ ಸ್ಪೀಡಾಗರು, ಯಾವುದು ಕಡಿಮೆ ಸ್ಪೀಡಲ್ಲಂತೂ ಹೋಗೋಲ್ಲ. ನಮ್ಮ ಕರ್ನಾಟಕ ನಾನು ಆಲ್ಮೋಸ್ಟ್ ನೋಡಿದ ಬಸ್ಸೆಲ್ಲ ಸಿಕ್ಕಾಪಟ್ಟೆ ರ್ಯಾಶಾಗಿ ಹೊಡಿತಾರೆ. ಯಾವುದು ಏನಂತಾರೆ ಸ್ಲೋ ಆಗಿ ಹೊಡೆಯೋ ಬಸ್ಸೇ ನೋಡಲಿಲ್ಲ ನಾನು ನೋಡಿದ ಮಟ್ಟಿಗೆ. ಸೊ ಏನು ಅಂದರೆ ನಮ್ಮ ಕರ್ನಾಟಕ ಬಸ್ಸು ಮತ್ತು ಹರಿಯಾಣ ರೋಡ್ವೇಸ್ ಅವರು ಇದ್ದಾರೆ. ಸೊ ನಮ್ಮ ಕರ್ನಾಟಕ ಬಸ್ಸೇ ನೋಡೋರ್ತಲ್ಲ. ಸೊ ಅದೇ ಒಂದು ಕದರಲ್ಲಿ ಅದೇ ಒಂದು ಸ್ಪೀಡಲ್ಲಿ ಓಡಿಸೋಂಥವ್ರು ಅವರು ಸಿಕ್ಕಾಪಟ್ಟೆ ಸೈಕಾಗಿ ಓಡಿಸ್ತಾರೆ ಗುರು. ಹರಿಯಾಣ ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಿಮಾಚಲ್ದೊಂದಿದೆ. ಸೊ ಇವರು ಇದರಲ್ಲ ಸಿಕ್ಕಾಪಟ್ಟೆ ಸೈಕಾಗಿ ಓಡಿಸ್ತಾರೆ. ನಮ್ಮ ತಮಿಳ್ನಾಡವರು ಕಡಿಮೆ ಇಲ್ಲ, ಸೌತಲ್ಲಂತೂ ಆಲ್ಮೋಸ್ಟ್ ಎಲ್ಲ ರ್ಯಾಶಾಗಿ ಓಡಿಸೋರು ಗುರು. ಕೇರಳದಲ್ಲಿ ಹೋಗಿ ರ್ಯಾಶು, ಮಂಗ್ಳೂರಿಗೆ ಹೋಗಿ ರ್ಯಾಶು, ಕರ್ನಾಟಕ ಬಂದು ರ್ಯಾಶು, ನೀವು ಏನಂತಾರೆ ತಮಿಳ್ನಾಡಿಗೆ ಹೋಗಿ ರ್ಯಾಶು. ಒಟ್ಟಿನಲ್ಲಿ ಆಲ್ಮೋಸ್ಟ್ ರ್ಯಾಶಾಗಿ ಓಡಿಸೋದೆ ನಮ್ಮ ಸೌತ್ ಇಂಡಿಯಾದಲ್ಲೆಲ್ಲ ಬಸ್ಗಳನ್ನ. ಯಾರು ಏನಂತಾರೆ ನಿಧಾನಕ್ಕಂತೂ ಓಡಿಸಲ್ಲ. ಸೊ ಇಲ್ಲೊಂದು ಹಂಪ್ಸಿದೆ. ಆ್ಯಂಡ್ ಯಾರಿಗೂ ಇವನು ರೋಡ್ ಸೈಡಿಗೆ ಹಾಕೊಂಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅದು ಕಾಂಪೌಂಡಿಂದನೇ ಆಚೆಗೆ ಬಂದುಬಿಟ್ಟೈತೆ ಬಸ್ಸು, ಅವ್ನು ಪಾರ್ಕ್ ಮಾಡಿರೋದು. ಆ್ಯಂಡ್ ಇಲ್ಲಿಗೆ ಎಂತಕ್ಕೆ ತಂದು ಪಾರ್ಕ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ಬಸ್ನ. ಅಪ್ಪ ಹಮ್ಮಸ್ ನೋಡಿ ಗುರು, ಏನು ಹೈಟ್ ಐತೆ. ಆ್ಯಂಡ್ ಗಾಡಿ ಸಸ್ಪೆನ್ಷನ್ ನೋಡಿ ಗುರು, ಏನು ಸ್ಮೂತಾಗಿ ಹೋಗ್ತಾ ಇದೆ ಅಂತ. ಸೈಕ್ ಮಾತ್ರ ನೋಡ್ತಾ ಇದ್ದೀರಲ್ಲ. ಸೊ ಇನ್ನು ನಾನು ಯಾವ್ಯಾವ ವೀಡಿಯೋನ ತೊಗೊಂಬರ್ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗುರು. ನಿಮ್ಮ ಯಾವುದು ರೂಟಲ್ಲಿ ನಾನು ನೆಕ್ಸ್ಟು ನಮ್ಮ ಏನಿದೆ ಬಸ್ ರೂಟ್ನ ತೊಗೊಂಬರ್ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಕಮೆಂಟ್ಸಲ್ಲಿ ಹೇಳಿ. ನಾನು ಅದೇ ಒಂದು ರೂಟ್ನ ತೊಗೊಂಬರ್ತೀನಿ. ಸೊ ಇದನ್ನು ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಹಾಗಾಗಿ ನಾನು ತೊಗೊಂಬಂದಿದ್ದೀನಿ ಶಿರ್ಸಿಯಿಂದ ಬ್ಯಾಂಗ್ಳೂರಿಗೆ. ಆ್ಯಂಡ್ ಹುಬ್ಳಿಯಿಂದ ಧಾರವಾಡಗೂ ಸಹ ಮಾಡಿ ಅಂತ ಅಂದಿದ್ದೀರಾ. ಸೊ ಒಂದು ಸ್ಪೆಷಲ್ ಬಸ್ನ ಹುಡುಕ್ತಾ ಇದ್ದೀನಿ, ಅದು ಸಿಕ್ಕಿಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ. ಆದಷ್ಟು ಬೇಗ ಆ ಒಂದು ರೂಟ್ನ ಏನಂತಾರೆ ಬಸ್ನೂ ಸಹ ತೊಗೊಂಬರ್ತೀನಿ. ಮೋಸ್ಟ್ಲಿ ಅದು ಚಿಂಗಾರಿ ಅಂತ ಬಸ್ ಬರುತ್ತಲ್ಲ, ಸೊ ಆ ಒಂದು ಬಸ್ನ ಹುಡುಕ್ತಾ ಇದ್ದೀನಿ ಗುರು. ಯಾಕೆ ಸರ್ಪ್ರೈಸ್ ಆಗಿಡೋದು ಫುಲ್ಲು ಹೇಳ್ತೀನಿ. ಸೊ ಚಿಂಗಾರಿ ಅಂತ ಬಸ್ ಬರುತ್ತಲ್ಲ, ಸೊ ಆ ಬಸ್ನ ಹುಡುಕ್ತಾ ಇದ್ದೀನಿ. ಆ ಬಸ್ ಸಿಕ್ಕಿದ ತಕ್ಷಣಕ್ಕೆ ನಾನು ಹುಬ್ಳಿ ಟು ಧಾರವಾಡ ವೀಡಿಯೋನ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಈಗ ನಮ್ಮ ಹಿಂದೆ ತಮಿಳ್ನಾಡು ಬಸ್ ನಿಂತಿದೆ. ಸೊ ಅದು ಸೈಡ್ ಹೊಡಿಲಿ ಅಂತಲೇ ನಾನು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಅದರಿಂದ ನಮ್ಮ ಕರ್ನಾಟಕ ಬಸ್ ಇದೆ. ಸೊ ಎರಡನ್ನೂ ಸೈಡ್ ಹೊಡಿಯೋಣ, ಸ್ವಲ್ಪ ಸ್ಪೀಡಾಗಿ ಹೋಗಿ ಅವ್ರನ್ನ ಸೈಡ್ ಹೊಡಿಯೋಣ. ಸೊ ಸೈಡ್ ಹೊಡಿಲಿ ಅಂತ ಕಾಯ್ತಾ ಇದ್ದೀನಿ ನಾನು. ನೋಡ್ತಾ ಇದ್ರಲ್ಲ, ಈಗ ವೋಲ್ವೋ ಓವರ್ಟೇಕ್ ಮಾಡ್ತು, ತಮಿಳ್ನಾಡ್ದಿದು. ನೋಡ್ತಾ ಇದ್ರಲ್ಲ, ಇದು ಬಂದು ತಮಿಳ್ನಾಡು ಹೈವೇ ರೈಡ್ ಅಂತ. ಸೊ ಹಿಂದೆ ಇನ್ನೊಂದಿದೆ, ಆ ಬಸ್ಸು ನಮ್ಮನ್ನ ಸೈಡ್ ಹೊಡಿತಾ ಇಲ್ಲ.
ಈಶಾನ್ಯ ಈಶಾನ್ಯ ಸೈಡ್ ಹೊಡಿತವ್ರು. ಸೊ ಬನ್ನಿ ನಾವೀಗ ಸ್ಪೀಡಾಗಿ ಹೊಡಿಯೋಣ ಗಾಡಿನ. ಸೊ ಮೋಸ್ಟ್ಲಿ ಈಶಾನ್ಯ ನೋಡ್ತಾ ಇದ್ದೀರಲ್ಲ, ಈಶಾನ್ಯನೂ ಸಿಕ್ಕಾಬಟ್ಟೆ ಸ್ಪೀಡಲ್ಲಿ ತೆಗೆದ್ರು. ಅವರು ಏನು ಕಡಿಮೆ ಸ್ಪೀಡಲ್ಲಿ ಹೋಗ್ತಾ ಇಲ್ಲ, ಸರಿಯಾದ ಸ್ಪೀಡಲ್ಲೇ ಹೋಗ್ತಾವ್ರೆ. ಸೊ ಹಂಗಾಗಿ ನಮಗೆ ಒಳ್ಳೆ ಕಾಂಪಿಟೇಷನ್ ಸಿಗುತ್ತೆ. ನಮ್ಮ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ಗೆ ಹೋಗೋ ತನಕ ನಂಗೆ ಒಳ್ಳೆ ಕಾಂಪಿಟೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವನು ಯಾರು ಗುರು ಸಡನ್ನಾಗಿ ಹಿಂಗೆ ಬಂದ ರೆನಾಲ್ಟೋನು? ಇವನು ಸರಿಯಾಗಿ ಹೊಡಿತಾನೆ ಗುರು, ಸೈಕಾಗಿ ಹೊಡೆದ ಗಾಡಿನ. ಬಟ್ ಇವನ್ನ ನಾನು ಸೈಡ್ ಹೊಡಿತೀನಿ ಈಗ. ಇವನ್ನ ಸೈಡ್ ಹೊಡೆದು ತಮಿಳ್ನಾಡು ಬಸ್ನ ಸೈಡ್ ಹೊಡಿತೀನಿ. ಅಬ್ಬಬ್ಬಬ್ಬಬ್ಬ ಏನು ಸೈಡ್ ಹೊಡಿತಾವ್ ನೋಡಿ ಗುರು. ನಮ್ಮ ಕರ್ನಾಟಕ ಬಸ್ಸು ಅಂದ್ರೆ ಹಂಗೆ ಗುರು, ಏನು ಯಾವನು ಏನು ಸೊ ಏನಂತಾರೆ ಸ್ಲೋ ಆಗಂತೂ ಹೊಡೆಯಲ್ಲ, ಎಲ್ಲ ಸರಿಯಾಗಿ ಹೊಡೆಯೋರೇನೆ. ಸೊ ಈ ಬಸ್ನ ನಾನು ಸೈಡ್ ಹೊಡಿತೀನಿ, ಟ್ರೈ ಮಾಡ್ತೀನಿ ಸೈಡ್ ಹೊಡಿಯೋಕ್ಕೆ. ಆಪೋಸಿಟ್ ಯಾವುದೂ ಗಾಡಿ ಬರಲಿಲ್ಲ ಅಂದರೆ ಸಾಕು. ನೋಡ್ತಾ ಇದ್ದೀರಲ್ಲ ಟರ್ನಿಂಗ್ ಬೇರೆ, ಹಂಗಾಗಿ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊತೀನಿ. ಆಪೋಸಿಟ್ ಗಾಡಿ ಬರ್ತಾ ಇರಂಗಿದೆ ಅದು. ಈಗ ಇಳಿತೀನಿ ತಾಳಿ. ಅಬ್ಬಬ್ಬಬ್ಬಬ್ಬ ಏನು ಎಳ್ದೆ ಇವರು ಗಾಡಿನ, ಜಸ್ಟು 2 ಸೆಕೆಂಡಲ್ಲಿ ಎಳೆದಿದ್ದು ಗಾಡಿನ. ಅಯ್ಯಪ್ಪ ಏನು ಗುರು ಅದು ರೋಡ್ ಸೈಡು ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು. ಮಿಸ್ ಆಗಿದ್ರೆ ಮಾತ್ರ ಗಾಡಿ ಅದ್ರೊಳಗೆ ನುಗ್ಗಿಸ್ಬೇಕಾಗಿತ್ತು. ನುಗ್ಸೋದಲ್ಲ, ಅದಕ್ಕೇನೋ ಹೊಡೆದಿದ್ರೆ ಗಾಡಿ ಫುಲ್ ಡ್ಯಾಮೇಜ್ ಆಗಿರೋದು, ಅಲ್ಲಿ ನಿಲ್ಲಿಸ್ಬೇಕಾಗಿತ್ತು ಗಾಡಿನ. ನಮ್ಮ ಡೆಸ್ಟಿನೇಷನ್ ಬಂತು. ಇಲ್ಲೇ ರೈಟಿಗೆ ಹೇಳ್ಕೊಬೇಕು. ಇನ್ನೊಂದು ಸ್ವಲ್ಪ ದೂರ ಇರಬೇಕಾಗಿತ್ತು ಗುರು, ಇನ್ನೊಂದು ಸತಿ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಬೋದಾಯಿತು. ಬಟ್ ಡೆಸ್ಟಿನೇಷನ್ ಬಂದ್ಬಿಡ್ತು. ಸೊ ಹಂಗಾಗಿ ಲೆಫ್ಟಿಗೆ ಹೇಳ್ಕೊಳ್ಳೋಣ. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಬಂದು ಇದು ಬಸ್ ಟರ್ಮಿನಲ್ ಪ್ಲಸ್ ಏನಂತಾರೆ ಹೋಟೆಲ್ ಸ್ಟಾಪ್ ಎರಡೂ ಇದೆ ಅಲ್ಲಿ. ಹಂಗಾಗಿ ಸೊ ನೋಡ್ತಾ ಇದ್ದೀರಲ್ಲ ಪಕ್ಕದಲ್ಲಿ ಈಗ ಈಶಾನ್ಯ ಪಾಸ್ ಆಯ್ತಾ ಇದೆ ಅಲ್ಲಿ. ಆ್ಯಂಡ್ ತಮಿಳ್ನಾಡ್ದು ಇಲ್ಲೇ ಬಂತು. ಏನು ಜಾಸ್ತಿ ಡಿಫ್ರೆನ್ಸಲ್ಲಿ ಏನಿಲ್ಲ ಗುರು, ಹಿಂದಿನೇ ಇದೆ. ಏನು 2 ನಿಮಿಷ 2ರಿಂದ 3 ನಿಮಿಷ ಡಿಫ್ರೆನ್ಸಲ್ಲಿ ಹೊಡಿತಾವೆ ಗಾಡಿಗಳು. ಸೊ ಬನ್ನಿ ರಿವರ್ಸ್ ತಗೊಳ್ಳೋಣ, ಇಲ್ಲೇ ರಿವರ್ಸ್ ತೊಗೊಂಡು ಇಲ್ಲೇ ನಿಲ್ಸೋಣ. ಆ್ಯಂಡ್ ಇದು ವೆದರ್ ನೋಡ್ತಾ ಇದ್ದೀರಲ್ಲ ಫುಲ್ಲು ಮಳೆ ಬರೋ ಥರ ಆಗಿದೆ. ಮೋಸ್ಟ್ಲಿ ಮಳೆ ಬರೋ ಚಾನ್ಸಸ್ ಇದೆ ಅಂತ ಅಂದ್ಕೊತೀನಿ. ನೋಡೋಣ. ಈಗ ಇಲ್ಲೇ ಬ್ರೇಕ್ ಹೊಡಿಯೋಣ. ಅವ್ರು ಯಾರೋ ನೆಕ್ಸ್ಕೊಂಬತ್ತವ್ರಲ್ಲಿ, ಸ್ವಲ್ಪ ನೋಡ್ಕೊಂಡು ಹೊಡಿಬೇಕು. ಯಾಕೆಂದರೆ ಜನ ಓಡಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೂ ಗೊತ್ತಾಗಲ್ಲ, ನಾವು ನೋಡ್ದಂಗೆ ಎಳೆದು ಬಿಡ್ತೀವಿ. ಸೊ ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ನಿಧಾನ ಹೊಡಿಯೋಣ ಗಾಡಿನ. ಸಾಕು ಅನಿಸ್ತಿಲ್ಲಿ, ಸಾಕಾಗಬಹುದು ಅಂದ್ಕೊತೀನಿ ಗುರು. ತೀರಾ ಹಿಂದೆ ಆಯಿತು, ಬಟ್ ಓಕೆ ಸಾಕು, ಪರ್ಫೆಕ್ಟ್ ಆಗಿದೆ ಪಾರ್ಕಿಂಗು. ಸೊ ಬನ್ನಿ ಬಸ್ನ ಆಫ್ ಮಾಡೋಣ. ಸೊ ವಿಡಿಯೋಗೆ ಇಡ್ತೀನಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗುರು. ಎಷ್ಟೊಂದು ಜನ ವೀಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಗುರು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಮಾಡೋ ಲೈಕು ನಮಗೆ ಮೋಟಿವೇಶನ್. ಜೈ ಹಿಂದ್, ಜೈ ಕರ್ನಾಟಕ.